ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ನಾಳೆ ನವರಾತ್ರಿಯ ಮೊದಲನೇ ದಿವಸ ಯಾವ ದೇವಿಯನ್ನು ಆರಾಧನೆಯನ್ನು ಮಾಡಬೇಕು, ನೀವು ಯಾವ ಮಂತ್ರವನ್ನು ಪಠಿಸಬೇಕು, ಹಾಗೆ ಯಾವ ಶುಭ ಸಮಯದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಮೊದಲನೇ ದಿವಸ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ. ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ, ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಧೈರ್ಯ, ಸ್ಥೈರ್ಯ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಶೈಲಪುತ್ರಿ ದೇವಿಗೆ ತುಂಬಾ ಶಕ್ತಿಶಾಲಿಯಾದಂಥ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಹೇಳ್ಕೊಡ್ತೀನಿ. ಆ ಮಂತ್ರ ಪಠಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ, ಹಾಗೆ ಸಂತೋಷ ಅನ್ನೋದು ನೆಲೆಸುತ್ತೆ. ಈ ಮಂತ್ರವನ್ನು ನೀವು ಗೋಧೂಳಿ ಸಮಯದಲ್ಲಿ ಪಠಿಸಬೇಕಾಗತ್ತೆ. ಇದನ್ನು ಬೆಳಗ್ಗಿನ ಸಮಯದಲ್ಲಿ ನೀವು ಪಠಿಸೋ ಹಾಗಿಲ್ಲ. ಸಂಜೆ 6 ಗಂಟೆಯಿಂದ 6:30 ಒಳಗೆ ಈ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಐಶ್ವರ್ಯ ಹಾಗೆ ಸಂತೋಷ ಅನ್ನೋದು ಲಭಿಸುತ್ತೆ. ಆ ಮಂತ್ರ ಯಾವುದು ಅಂದರೆ ಓಂ ದೇವಿ ಶೈಲಪುತ್ರ್ಯಾಯೈ ನಮಃ. ಓಂ ದೇವಿ ಶೈಲಪುತ್ರ್ಯಾಯೈ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ 108 ಬಾರಿ ಜಪಿಸೋದ್ರಿಂದ ನಿಮಗೆ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಇನ್ನು ನೀವು ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕೆ ಶುಭ ಸಮಯ ಯಾವುದು ಅಂದರೆ ಬೆಳಗ್ಗೆ 6 ಗಂಟೆ 7 ನಿಮಿಷದಿಂದ 7 ಗಂಟೆ 59 ನಿಮಿಷದ ಒಳಗೆ ನೀವು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಶುಭ ಫಲಗಳು ದೊರೆಯುತ್ತೆ. ಆದಷ್ಟು ಈ ಸಮಯದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಲಪುತ್ರಿಗೆ ಪಠಿಸಬೇಕಾದ ಮಂತ್ರ ಹಾಗೆ ಕಳಶ ಸ್ಥಾಪನೆಗೆ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ. 9 ದಿನಗಳು ಕೂಡ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.